ನಮಸ್ತೆ. ಇದು ಬುಧವಾರ ಊಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಡ್ತಿರೋ ವಿಡಿಯೋ ಆಗಿರುತ್ತೆ. ಇದು ಕಂಟಿನ್ಯೂ ಆಗಿದೆ ಮತ್ತೆ ಇದು ವಿಡಿಯೋ. ಇದನ್ನು ಸಪ್ರೇಟಾಗೇ ಮಾಡಿದ್ದೀನಿ, ಯಾಕಂದರೆ ಹಬ್ಬದ್ದು 2 ದಿನದ್ದು ಸಪ್ರೇಟ್ ಇದ್ರೇ ಚೆಂದ, ಇದಕ್ಕೆ ಆ್ಯಡ್ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗೇ ಮಾಡಿದ್ದೀನಿ. ಇದು ಬಂದು ಊಟ ಮಾಡಿಕೊಂಡು ಫಸ್ಟು ಪಂಕ್ತಿಲೇ ನಾವು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಊಟ ಮಾಡಿಕೊಂಡು ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತಿತ್ತು. ನಮಗೂ ಬಿಟ್ಟು ಬರೋಕ್ಕೆ ಹೋಗಿ 2 ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮತ್ತು ಬಿಟ್ಬಿಟ್ಟು ಬರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಆಮೇಲೆ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀವಿ ಇರಿ ಹೋಗುರಂತೆ, ದೇವರೆಲ್ಲ ಬಿಡಲಿ ಇವತ್ತು ಅಂತ ಹೇಳ್ತಿದ್ರು. ಇಲ್ಲ ಬರ್ತೀವಿ ಇನ್ನೊಂದು ಸಲ ಬಂದಾಗ, ಇಲ್ಲ ಬೇಡ ಹೊರಡ್ತೀವಿ ಮೈಸೂರಿಗೆ ಬೇರೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ. ಆಮೇಲೆ ಅಲ್ಲೇ ಊರಿಗೆ ಮೈಸೂರು ಡೈರೆಕ್ಟಾಗೆ ನಮ್ಮೂರಿಂದ ಬಸ್ಸಿದೆ, ಅದು ಟೈಮಿಂಗ್ಸು ನಮಗೆ 2:30 ಬಸ್ಸು. ನಾವು ಕ್ಯಾಚ್ ಮಾಡಿಕೊಂಡು ಹೊರಟ್ವಿ. ಮೈಸೂರಿಗೆ ಹೋಗಿ ತಾತನ ನೋಡಿಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಟ್ ಆಗಲಿಲ್ಲ, ನಾವು 2:30 ಬಸ್ ಸಿಗಲೇ ಇಲ್ಲ, ನಮಗೆ ಡಿಲೇ ಆಯಿತು. 3:30 ಬಸ್ ಸಿಕ್ತು, ಅದಕ್ಕೆ ಹೊರಟ್ವಿ. ಮೈಸೂರಿಗೆ ಬಸ್ಸು ಒಂದೇ ಡೈರೆಕ್ಟ್ ಬಸ್ ಐತೆ. ಆಮೇಲೆ ನಮ್ಮ ಆಂಟಿನೂ ಲೊಕೇಶನ್ ಎಲ್ಲ ಕಳಿಸಿ ಅಂತ ಹೇಳಿದ್ದೆ, ಕಳಿಸಿದ್ರು. ಆಮೇಲೆ ನೆಕ್ಸ್ಟು ಅಲ್ಲಿ ಮೈಸೂರಲ್ಲಿ ಇಳಿದ್ಬಿಟ್ಟು ನಮಗೆ ಗೊತ್ತಾಗಲ್ಲ, ನಾವು ಮೈಸೂರಿನ ಬೆಂಗಳೂರಲ್ಲಂದರೆ ಎಲ್ಲಾದರೂ ಓಡಾಡ್ಬಿಡ್ಬೋದು, ರೂಢಿ ಇದೆ ಗೊತ್ತಿದೆ. ಬಟ್ ಮೈಸೂರಲ್ಲಿ ನನಗಷ್ಟು ಗೊತ್ತಾಗೋದಿಲ್ಲ, ನಾವು ಜಾಸ್ತಿ ಓಡಾಡೂ ಇಲ್ಲ, ನಮ್ಗೆ ಆ ಕಡೆ ಎಲ್ಲ ಗೊತ್ತೂ ಇಲ್ಲ ರೂಟು. ನಾನು ಅದಕ್ಕೆ ಆ ಬಸ್ ಹತ್ತು ಬಾ ಈ ಬಸ್ ಹತ್ತು ಬಾ ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಅದೆಲ್ಲ ಗೊತ್ತಾಗೋದು ಇಲ್ಲ, ಅದ್ರ ಸವಾಸನೂ ಬೇಡ. ಒಂದು ಕೆಲಸ ಮಾಡಿ ಲೊಕೇಶನ್ ಕಳಿಸ್ಬಿಡಿ ನೀವು, ಆಟೋ ಬುಕ್ ಮಾಡ್ಕೊಂಡು ಬಂದುಬಿಡ್ತೀವಿ ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಅಂದ್ಬಿಟ್ಟು ಲೊಕೇಶನ್ ಎಲ್ಲ ಸೆಂಡ್ ಮಾಡಿದ್ರು. ಆಮೇಲೆ ನಾವು ಮೈಸೂರು ಇಳಿದ್ವಿ. ಇದೇ ಮೈಸೂರು ಬಸ್ ಸ್ಟಾಪು. ಮೈಸೂರು ಇಳಿದಿದ ತಕ್ಷಣ ನಾನು ಆಟೋ ಬುಕ್ ಮಾಡಿದೆ, ಆಟೋದವರು ಅಲ್ಲೇ ಬಂದುಬಿಟ್ರು. ಹಾಗೆ ಪಿಕಪ್ ಮಾಡಿಕೊಂಡು ಹೋದರು. ಆಟೋಗೆ ಬರೋ ತನಕ ವೆಯ್ಟ್ ಮಾಡ್ತಿದ್ವಿ. ಅದು ಬಟ್ಟೆ ಬ್ಯಾಗ್ ಸೀರೆ ಬ್ಯಾಗೇ ಜಾಸ್ತಿ, ಸೀರೆಗಳು ತೊಗೊಂಬ ಅಂತ ಹೇಳಿದ್ರಲ್ವ. ನಾನು ನಮ್ಮೂರಿಗೆ ತೊಗೊಂಡು ಹೋಗಿದ್ದಾಗ ಯಾರು ಅಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ಕೊಟ್ಬಿಟ್ಟಿದ್ದೆ, ಅಕ್ಕ ಇದನ್ನು ಮೇಲೆ ಎತ್ತಿಟ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಎತ್ತಿಟ್ಬಿಟ್ಟಿದ್ರು. ಅಲ್ಲಿ ಯಾರೂ ನೋಡಿರಲಿಲ್ಲ ಸ್ಯಾರೀಸ್ನ. ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಎತ್ಕೊಂಡು ಅದನ್ನು ಮೈಸೂರಿಗೆ ಡೈರೆಕ್ಟಾಗಿ ತೊಗೊಂಡೋದೆ. ಒಂದು 7ರಿಂದ 8 ಸೀರೆ ತೊಗೊಂಡೋಗಿದ್ದ ಸೀರೆಯಲ್ಲಿ ಒಂದೇ ಸೀರೆ ನಾನು ವಾಪಸ್ ತೊಗೊಂಬಂದಿದ್ದು. ಇನ್ನು 7 ಸೀರೆನೂ ಫುಲ್ ಸೇಲ್ ಆಗೋಯ್ತು ಅಲ್ಲಿ. ಅದಕ್ಕೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಭಾರ ಇತ್ತಷ್ಟೇ, ಆ ಕಡೆಯಿಂದ ಬರಬೇಕಿದ್ರೆ ಏನೂ ಭಾರ ಇರಲಿಲ್ಲ. ಆಮೇಲೆ ಆಟೋ ಬುಕ್ ಮಾಡಿದೆ, ಬಂತು, ಹೊರಟ್ವಿ. ನನ್ನ ಮಗಳು ಮೈಸೂರಿಗೆ ಬಂದೇ ಇಲ್ಲ ಅಂದ್ಕೊತೀನಿ, ಇದೇ ಫಸ್ಟ್ ಏನೋ ನನ್ನ ಮಗಳು ಬಂದಿರೋದು. ಆಮೇಲೆ ಹೋದ್ವಿ. ಮನೆಗೆ ಸುಮಾರು ಒಂದು 6 ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ. ಆಮೇಲೆ ಸರಿ ತಾತನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಫಸ್ಟು ತಾತನ್ನ ಮಾತಾಡಿಸ್ದೆ. ತುಂಬ ಅವರು ವಯಸ್ಸಲ್ಲಿ ಚೆನ್ನಾಗಿದ್ದಾಗ, ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದರು, ಬಸ್ ಡ್ರೈವರ್ ಆಗಿದ್ದರು. ಆವಾಗ ವಯಸ್ಸಲ್ಲಿ ಚೆನ್ನಾಗಿದ್ದಾಗ ಹೆಂಗಿದ್ರು ಗೊತ್ತಾ, ಎಲ್ಲರೂ ಅವ್ರಿಗೆ ಎದುರುತ್ತಿದ್ರು, ನಾವು ಎದುರುತ್ತಿದ್ವಿ ಅವಾಗ ಎಲ್ಲರಿಗೂ. ಬಟ್ ಇವಾಗ ಹಿಂಗೆ ಎಲ್ಲ ಅಷ್ಟೇ, ಕೈಯಲ್ಲಿ ಆಗೋ ತನಕ, ದುಡ್ಡಿರೋ ತನಕ, ಹಣ ಇರೋ ತನಕ, ಕೈಯಲ್ಲಿ ಶಕ್ತಿ ಇರೋ ತನಕ. ಪಾಪ ಇವಾಗ ತುಂಬ ವಯಸ್ಸಾಗೈತೆ. ಅವ್ರ ಮಿಸ್ಸಸ್ ಅವರು ಇಲ್ಲ, ನಮ್ಮ ಅಜ್ಜಿ ಫಸ್ಟೇ ತೀರೋಗಿದ್ರು. ಹಾಯ್ ಮಾಡು, ಹಾಯ್ ಹಾಯ್ ಮಾಡವ, ಹೋಗಿ ಬಾಯ್. ಹೋಗೋದಾ ಪ್ಲೇನ್ ಕಿಸ್ ಕೊಡು. ಓ ಮುತ್ತು ಕೊಡ್ತಾ ಇರೋದು. ಓಹೋ ದೃಷ್ಟಿಯಾಗದೆ ಅಂತ. ಅದಕ್ಕೆ ಅವಳೇ ಇಸ್ಕವ. ನೋಡು ಅವಳಿಗೆ ಅಂತ ಅದೊಂದೇ ಎತ್ಕೊಂಡ್ಲು ಅನ್ನ. ಆಮೇಲೆ ತಾತನ್ನ ಮಾತಾಡಿಸ್ಕೊಂಡು, ತಾತ ಒಬ್ಬರೇ ಇರೋದು, ಅಜ್ಜಿನೂ ತೀರೋಗಿದ್ದಾರೆ, ಅವ್ರ ಮಗಳು ನೋಡ್ಕೊತಾ ಇದ್ದಾರೆ. ಆಮೇಲೆ ತಾತನ ಮಾತಾಡಿಸ್ಕೊಂಡು ಆಚೆ ಬಂದೆ. ಇದು ಪಾಪು ಬಂದು ನಮ್ಮ ಆಂಟಿ ಇದ್ದಾರಲ್ಲ, ಅವರ ಮೊಮ್ಮಗಳು ಕ್ಯೂಟಾಗಿತ್ತು, ತುಂಬ ಸಖತ್ತಾಗಿ ಆಟಾಡುತ್ತೆ. ಯಾರು ಕರೆದ್ರೂ ಬರುತ್ತೆ ಮಗು, ಒಂದೊಂದು ಮಕ್ಕಳು ಬರೋದಿಲ್ಲ.
ಯಾರು ಕರೆದ್ರೂ ಬರುತ್ತೆ ಆ ಮಗು. ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿತ್ತು. ನಮ್ಮ ಮಕ್ಳ ಜೊತೆಲಿ ಅಣ್ಣ, ಅಕ್ಕ ಎಷ್ಟು ಚೆನ್ನಾಗಿ ಆಗಲೇ ಮಾತಾಡ್ತೈತೆ ಪಾಪು. ಚೆನ್ನಾಗಿ ಮಾತಾಡ್ತಿತ್ತು. ಅಜ್ಜಿ, ಅತ್ತೆ, ಚಿಕ್ಕಮ್ಮ, ಅಣ್ಣ, ಅಕ್ಕ ಅಂತ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿತ್ತು. ಇದು ನಮ್ಮ ಆಂಟಿ. ಅವ್ರು ಬಂದು ಏನೋ ತಿರುಪತಿ ಕೂದಲು ತುಂಬ ಚೆನ್ನಾಗಿತ್ತು. ಅವ್ರು ತಿರುಪತಿಗೇನೋ ಮುಡಿ ಕೊಡಬೇಕಿತ್ತಂತೆ, ಕೊಟ್ಟಿದ್ದಾರೆ. ಅದರಿಂದ ಸ್ವಲ್ಪ ಬೋಡಿ ಆಗಿದ್ದಾರೆ ಅಷ್ಟೇ. ನಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ ಇವು ಯಾರು ಅಂತ, ಆ ಥರ ಕಾಣಿಸ್ತಿದ್ದಾರೆ ಅವರು. ಆಮೇಲೆ ಮಗು ಜೊತೆ ಆಟಾಡ್ಕೊಂಡು ಕುಂತಿದ್ವಿ. ಆಮೇಲೆ ಇನ್ನೇನು ನೈಟೇ ಅಲ್ವ ನಾವು ಹೋಗಿದ್ದು. ಅಡುಗೆಗೆ ಆಲ್ರೆಡಿ ಅವ್ರು ಚಿಕನ್ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ ಇಟ್ಬಿಟ್ಟಿದ್ರು. ಆಮೇಲೆ ಮಗುಗೆ ಸುಮ್ಮನೆ ಹಂಗೆ ಒಂದು ಕೈಗೆ ನಿಂಬೆಹಣ್ಣು ಕೊಟ್ಟರು. ಅದನ್ನೊಂದು ಕ್ಲಿಪ್ ತೊಗೊಂಡೇ ಇರಲಿ ಅಂತ. ಅವ್ರ ರಿಯಾಕ್ಷನ್ನೇ ಇಲ್ಲ. ನಿಂಬೆಹಣ್ಣು ಹುಳಿ ತಿಂದರೂ ರಿಯಾಕ್ಷನ್ನೇ ಇಲ್ಲ ಮಗು. ನನಗೆ ನಗು ಬಂದ್ಬಿಡ್ತು. ಆಮೇಲೆ ನೆಕ್ಸ್ಟು ಅಡುಗೆ ಎಲ್ಲ ರೆಡಿ ಇತ್ತು. ಪೆಪ್ಪರ್ ಚಿಕನ್ ಒಂದು ಮಾಡಬೇಕಿತ್ತು. ಪೆಪ್ಪರ್ ಚಿಕನ್ನು ಆಮೇಲೆ ನಮ್ಮ ಆಂಟಿ ಮಾಡ್ತಿದ್ರು, ಅದು ಇರಲಿ ಅಂದ್ಬಿಟ್ಟು ಅದನ್ನು ಒಂದು ಕ್ಲಿಕ್ ತೊಗೊಂಡೆ. ಆಮೇಲೆ ಊಟ ಎಲ್ಲ ಆಯಿತು. ಪೆಪ್ಪರ್ ಚಿಕನ್ನು ಮಾಡಾಯಿತು. ಮುದ್ದೆ ಹಾಕಿಸ್ಕೊಂಡೆ. ನಾನು ಮುದ್ದೆ ತಿಂದೆ. ಅನ್ನ ಸಾಂಬಾರೆಲ್ಲ ತಿಂದ್ಬಿಟ್ಟು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇರುತ್ತಲ್ವ ಅದು ಇದು ಏನಾದರೂ ಮಾತಾಡ್ಕೊಂಡು ಕೂತಿದ್ವಿ. ಇದು ಬಂದು ಫಿಶ್ ನೋಡಿ, ಇದು ಒಂಥರ ಏನೋ ಅಂತಾರಲ್ಲಪ್ಪ, ಅದು ಪಿಂಗಾಣಿ ಅಂತಾರಲ್ಲ, ಆ ಥರ ಒಂದು ಬೌಲಲ್ಲಿ ಹಾಕಿಟ್ಟಿದ್ದು ತುಂಬ ಚೆನ್ನಾಗಿತ್ತು. ಒಂದು ಸಣ್ಣ ಫಿಶ್ ಹಾಕಿದ್ದಾರೆ ಅದರೊಳಗಡೆ, ಚೆನ್ನಾಗಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.